ಈ ಕೊಳೆ ರೋಗವನ್ನು ನಾವು ಹತೋಟಿ ಮಾಡಬೇಕಷ್ಟೇ, ಸಂಪೂರ್ಣ ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹತೋಟಿ ಮಾಡಬೇಕು. ಹೇಗೆ ಹತೋಟಿ? ಒಂದು, ಬಸಿಗಾಲು ವ್ಯವಸ್ಥೆ ಚೆನ್ನಾಗಿರಬೇಕು. ಅಂದರೆ ನೀರು ಮಳೆ ಹೆಚ್ಚಾದಾಗ, ಈಗ ತಮಗೆಲ್ಲ ಗೊತ್ತಿದೆ, ಕಳೆದ 3-4 ವರ್ಷದಿಂದ ಅತಿ ಹೆಚ್ಚು ಮಳೆ ಆಗ್ತದೆ. ಮಳೆಯಾಗಿ ನೀರು ನಿಂತಾಗ ಏನಾಗ್ತದೆ, ಇದಕ್ಕೆ ಬುಡ ಕೊಳೆಯ ರೋಗ ಅಂತ ಬರ್ತದೆ. ಅದು ನೀರು ಮೊದಲು ಸರಾಗವಾಗಿ ಹರಿದೋಗ್ಬೇಕು, ಒಂದನೇ ಕೆಲಸ. ಎರಡನೇ ಕೆಲಸ, ನಾಟಿ ಮಾಡುವಾಗ ಸ್ವಲ್ಪ ಎತ್ತರ ಮಟ್ಟದಲ್ಲಿ ನಾಟಿ ಮಾಡಬೇಕು. ಅಂದರೆ ಅದಕ್ಕೆ ಹೆಚ್ಚು ಮಳೆ ಆದಾಗೂ ಬೇರಿಗೆ ನೀರು ತಾಗದ ಹಾಗೆ. ಎರಡನೇದು. ಮೂರನೇದೇನೆಂದರೆ ಇದಕ್ಕೆ ಬೇಕಾದಂಥ ಪೋಷಕಾಂಶಗಳು. ಈಗ ನೋಡಿ, ನಾವು 3 ವರ್ಷದ ಮೇಲ್ಪಟ್ಟ ಬೆಳ್ಳಿಗಾದರೆ ಒಂದು 100 ಗ್ರಾಮ್ನಷ್ಟು ಸಾರಜನಕ, 40 ಗ್ರಾಮ್ನಷ್ಟು ರಂಜಕ, 140 ಗ್ರಾಮ್ನಷ್ಟು ಪೊಟ್ಯಾಶ್ ಇರ್ತೀವಿ. ಅದ್ರ ಜೊತೆಗೆ ಆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಏನು ಲಘು ಪೋಷಕಾಂಶಗಳು ಬೇಕಾಗ್ತವೋ ಅದನ್ನು ಹೇಳ್ತೀವಿ. ನಾಲ್ಕನೇದಾಗಿ, ಮಣ್ಣಿನ ರಸಸಾರ ಬಹಳ ಮುಖ್ಯ. ಮಣ್ಣಿನ ರಸಸಾರ ಹದವರಿತಿದ್ರೆ, ಈಗ 6-6.5 ಆ ರೇಂಜಲ್ಲಿದ್ದರೆ ಇದಕ್ಕೆ ಇನ್ನೂ ಬಹಳ ಉತ್ತಮ, ಚೆನ್ನಾಗಿ ಬೆಳವಣಿಗೆ ಆಗಲಿಕ್ಕೆ ಸಹಾಯಕ ಆಗ್ತದೆ. ಇಷ್ಟೆಲ್ಲ ಆದಮೇಲೆ ಮತ್ತೆ ಉತ್ತಮ ತಳಿಗಳು ಮತ್ತು ಗುಣಮಟ್ಟದ ತಳಿಗಳನ್ನು ನಾವು ನಾಟಿಗೆ ಆಯ್ಕೆ ಮಾಡ್ಕೊಳ್ಬೇಕು. ತಮಗೆ ಗೊತ್ತಿದ್ದ ಹಾಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಾಳು ಮೆಣಸಿನಿಗೆ ಅತ್ಯಧಿಕ ಬೇಡಿಕೆ ಇದೆ. ಈ ವರ್ಷ ನಮ್ಮ ಒಂದು ಅಂದಾಜಿನ ಪ್ರಕಾರ 30 ಲಕ್ಷ ಗಿಡಗಳು ಮಾರಾಟ ಆಗಿದ್ದಾವೆ.